ತಾತನ ವಯಸ್ಸಾಗಿದ್ರು ಬಾಲಕಿಯರಿಗೆ ಲೈಂಗಿಕ ಕಿರುಕುಳವನ್ನ ಒಬ್ಬ ವ್ಯಕ್ತಿ ಕೊಡ್ತಾ ಇದ್ದಾನಂತೆ. ಇಂಥದ್ದೊಂದು ಆರೋಪ ಇದೆ. ವಸತಿ ಶಾಲೆಯಲ್ಲಿದ್ದ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಆ ವ್ಯಕ್ತಿ ಮೇಲೆ. ಧನಂಜಯ್ ಪತ್ನಿ ವಿರುದ್ಧ ಕೂಡ ಕಿರುಕುಳ ಆಗ್ತಾ ಇದೆ ಅಂತ ಬಾಲಕಿಯರು ಆರೋಪಿಸ್ತಾ ಇದ್ದಾರೆ. ಕಿರುಕುಳ ಕೊಟ್ಟ ವಿಚಾರ ಮತ್ತು ಇಲ್ಲೇನಾಗ್ತಿದೆ ಅಂತ ಹೇಳಬಾರ್ದು ಅಂತ, ಪೋಷಕಿಯರಿಗೆ ತಿಳಿಸಬಾರ್ದು ಅಂತ ಬಾಲಕಿಯರಿಗೆ ಬೆದರಿಕೆ ಕೂಡ ಹಾಕಲಾಗಿದೆ ಅಂತೆ. ದೇವನಹಳ್ಳಿಯ ವಸತಿ ಶಾಲೆಯ ಮಾಲೀಕ ಧನಂಜಯ್ ವಿರುದ್ಧ ದೂರು ದಾಖಲಾಗಿದೆ. ದೇವನಹಳ್ಳಿ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣವನ್ನ ಕೂಡ ದಾಖಲಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಂದ್ರೆ ಮೊಮ್ಮಗಳ ವಯಸ್ಸಲ್ಲಿರುವಂತಹ ಹೆಣ್ಮಕ್ಕಳನ್ನ ಈ ವ್ಯಕ್ತಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದ ಅನ್ನೋದು ಈತನ ಮೇಲಿರುವಂತಹ ಆರೋಪ. ಇದನ್ನು ಪುಷ್ಟೀಕರಿಸುವಂತಹ ವಿಡಿಯೋ ಯಾವುದಾದ್ರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಆತನ ವಿರುದ್ಧ ಬಳಸುವ ಪದಗಳು ಬೇರೆ ಆಗಿರುತ್ತೆ. ಬಟ್ ಈಗಿನ್ನೂ ಆರೋಪ ಕೇಳಿಬಂದಿದೆ. ಆಮೇಲೆ ಪೋಕ್ಸೋ ಅಂತ ಹೇಳಿದ್ರೆ ಗಂಭೀರ ಸೆಕ್ಷನ್ಗಳು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಧನಂಜಯ್ ಪತ್ನಿ ವಿರುದ್ಧ ಕೂಡ ಟಾರ್ಚರ್ನ ಆರೋಪವನ್ನು ಈ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿದ್ದಂತಹ ಬಾಲಕಿಯರು ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದ ಟಾರ್ಚರ್ ಅದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.